ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ಬಂದು ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಎದ್ದು ಗ್ರೀನ್ ಟೀ ಅಂದರೆ ಟೀ ಕುಡಿದು ಟಿಫನ್ಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಟಿಫನ್ಗೆ ಪಲಾವ್ ರೆಡಿ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡು ನೆಕ್ಸ್ಟು ಪಲಾವ್ಗೆ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ಐಟಮ್ಸ್ನ ಹಾಕ್ಕೊಂಡಿದ್ದೀನಿ. ಮಾಮೂಲಿ ಎಲ್ರಿಗೂ ಗೊತ್ತಿರುತ್ತೆ ಪಲಾವ್ ಹೇಗೆ ಮಾಡೋದು ಅಂತ, ನಾನೇನು ಎಕ್ಸ್ಪ್ಲೇನ್ ಮಾಡೋ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ಮಾಮೂಲಿ ಒಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪ, ಆಯಿಲ್ ಎಲ್ಲನೂ ಹಾಕ್ಕೊಂಡು ಅದು ಎಣ್ಣೆ ಕಾದ್ಮೇಲೆ ಅದಕ್ಕೆ ಏನು ಸ್ಪೈಸಸ್ ಬೇಕು ಗೊತ್ತಿರುತ್ತಲ್ವ, ಪಲಾವ್ ಐಟಮ್ಸ್ ಏನೇನು ಬೇಕಿರುತ್ತೋ ಆ ಪಲಾವ್ ಐಟಮ್ಸ್ನೆಲ್ಲ ಆ್ಯಡ್ ಮಾಡಿಕೊಂಡು ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಸಣ್ಣಕ್ಕಿ. ಸೊ ಅದನ್ನು ಒಂದು 5 ಮಿನಿಟ್ಸ್ ನೆನೆಸಿ ಇಟ್ಟಿದ್ದೀನಿ, ಅಂದರೆ ಬೇಗ ಆಗುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಎಲ್ಲ ಏನು ಫ್ರೈ ಆಗಿರುತ್ತೆ. ನೆಕ್ಸ್ಟ್ ಅದಕ್ಕೆ ನಾನೇನು ಕಟ್ ಮಾಡಿ ವೆಜಿಟೇಬಲ್ಸ್ ಇಟ್ಕೊಂಡಿದ್ದೆ ಅದನ್ನು ಒಂದ್ಸಲ ತೊಳೆದು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಾದ್ಮೇಲೆ ವೆಜಿಟೇಬಲ್ಸ್ ಉಪ್ಪಿಡಬೇಕಲ್ವ, ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ವೆಜಿಟೇಬಲ್ಸ್ ಆಯಿಲಿ ಫ್ರೈ ಆದಮೇಲೆ ನಾವೇನು ರುಬ್ಬಿ ಇಟ್ಕೊಂಡಿರ್ತೀವಿ, ಅಂದರೆ ನಾವು ಪೇಸ್ಟ್ ಏನು ಮಾಡ್ಕೊಂಡಿರ್ತೀವಿ ಆ ಪೇಸ್ಟ್ನ ಅದ್ರ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನೋಡ್ತಿರ್ಬೋದು, ನಾನು ಈ ಲೋಟದಲ್ಲಿ 4 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. 4 ಗ್ಲಾಸ್ಗೆ ಟೋಟಲಾಗಿ ನಾನು 8 ಗ್ಲಾಸ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ ಇದನ್ನು. ನೆಕ್ಸ್ಟ್ ಇಲ್ಲಿ ಸ್ಪೈಸಸ್ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ ಮತ್ತು ಸ್ವಲ್ಪ ನೀವು ಬೇಕಾದರೆ ಖಾರಕ್ಕೆ ಅಚ್ಚ ಖಾರದ ಪುಡಿನೂ ಹಾಕ್ಕೊಬೋದು, ಆ್ಯಂಡ್ ಸ್ವಲ್ಪ ಟರ್ಮರಿಕ್ ಪೌಡರ್ ಇಷ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬೇಕಾದರೆ ನೀವು ವೆಜಿಟೇಬಲ್ಸ್ನ ಫ್ರೈ ಮಾಡ್ತೀರಾ ಅಲ್ವಾ ಎಣ್ಣೆಲಿ, ಆವಾಗ ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬೋದು, ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇನ್ನೇನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಬೇಕಾದರೂ ಆ್ಯಡ್ ಮಾಡ್ಕೊಬೋದು, ನೋ ಪ್ರಾಬ್ಲಮ್. ನೆಕ್ಸ್ಟ್ ಅದು ಅದು ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಸಲ ಎಲ್ಲನೂ ನಾವೇನು ತೊಗೊಂಡಿರ್ತೀವಿ ಸೌಟ್ ಅಥವಾ ಅನ್ನದಕಾಯಿ ಫುಲ್ಲು ಅದನ್ನು ಮಾಮೂಲಿ ತಿರುಗಿಸ್ಕೊಂಡು ನಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ, ಯಾಕಂದರೆ ಮೊದಲೇ ರುಚಿ ಹಾಕಿರ್ತೀವಿ ನಾವು ವೆಜಿಟೇಬಲ್ಸ್ ಜೊತೆ ಫ್ರೈ ಆಗೋದಕ್ಕೆ. ಸೊ ಲಾಸ್ಟಲ್ಲಿ ನಿಮ್ಗೆ ಎಷ್ಟು ರುಚಿ ಬೇಕೋ ಅಷ್ಟು ನೋಡ್ಕೊಂಡು ರುಚಿ ಹಾಕ್ಕೊಂಡು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದು ಕುದಿ ಬಂತು. ಸೊ ನಾನು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಿಲ್ನ ನಾನು ಕೂಗಿಸ್ಕೊತೀನಿ. ಆ್ಯಂಡ್ ಇನ್ನೊಂದು ರೈಸ್ ಏನೋ ಮಾಡಿಕೊಂಡೆ, ಬಟ್ ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಳೋದನ್ನೇ ಮರ್ಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ಹಾಗಾಗಿ ಹೇಗೆ ಬಂದಿತ್ತು ಅನ್ನೋ ಕ್ಲಿಪ್ಪಿಂಗ್ಸ್ನ ಇಲ್ಲ. ಸೊ ಫೈನಲಾಗಿ ಪಲಾವ್ ರೆಡಿ ಆಗುತ್ತೆ. ಹಾಯ್ ಚಿನ್ನು, ಕಣ್ಣೆಲ್ಲೈತಪ್ಪ? ಕಣ್ಣೆಲ್ಲಿದೆ? ವೆರಿ ಗುಡ್. ತಲೆಯಲ್ಲೈತೆ? ತಲೆಯಲ್ಲೈತೆ? ತಲೆಯಲ್ಲಿದೆ ತೋರಿಸು. ತಲೆಯಲ್ಲ, ತಲೆಯಲ್ಲೈತೆ? ತಲೆಯಲ್ಲೈತೆ? ತಲೆಯಲ್ಲೈತಪ್ಪ? ತೋರ್ಸಪ್ಪ, ತಲೆಯಲ್ಲೈತೆ? ವೆರಿ ಗುಡ್. ಕಾಲೆಲ್ಲೈತೆ? ಕಾಲು ವೆರಿ ಗುಡ್. ಕೈಯಲ್ಲದೆ? ಕೈ ಇದು ಕೈ, ಓಕೆನಾ? ಕಿವಿ ಎಲ್ಲೈತೆ? ಟಿವಿ ಎಲ್ಲ ಚಿನ್ನು, ಕಿವಿ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ಇವಳು ಟಿವಿ ಅಂದರೆ ಟಿವಿ ತೋರಿಸ್ತಾಳೆ, ಮತ್ತು ಬಾಯೆಲ್ಲೈತೆ ಅಂತ ತೋರಿಸಿದ್ರು ಅವಳು ಬಾಯಿ ಮಾಡ್ತಾಳೆ. ಅವಳು ಆ ಥರ ಅರ್ಥ ಮಾಡ್ಕೊಂಬಿಟ್ಟಿದ್ದಾಳೆ ನನ್ನ ಮಗಳು ಗೈಸ್. ಮುದ್ದಮ್ಮ ಅವಳು, ಮುದ್ದಮ್ಮ ಗೈಸ್. ಸೊ ಇಲ್ಲಿ ನಾನು ಇವಳಿಗೆ, ನನ್ನ ಮಗಳಿಗೆ ಇಲ್ಲಿ ಬಂದು ಮೀರಾ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇವಳಿಗೆ ತುಂಬ ದಿನ ಆಗಿತ್ತು ಮಸಾಜ್ ಮಾಡಿ, ಸೊ ಅದಕ್ಕಾಗಿ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ತುಟಿ ಮೇಲೆ ಆ್ಯಕ್ಚುಲಿ ನನ್ನ ಮಗಳಿಗೆ ಇದಾಗ್ಬಿಟ್ಟಿತ್ತು. ಸೊ ಎಲ್ಪ ಬಿಡು, ಮುಟ್ಕೋಬಾರ್ದು. ಏನೋ ಹಾಕಪ್ಪ. ಓ ಆಯಿತು ಬಾ.
ಅವಳು ಆ ಕ್ರೀಮ್ನ ತಿನ್ನಬೇಕಂತೆ ಗೈಸ್, ತಿನ್ನಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಅಳ್ತಾವಳೆ ನನ್ನ ಮಗಳು. ಸೊ ನೆಕ್ಸ್ಟ್ ಇಲ್ಲಿ ಇವತ್ತು ವಾರಕ್ಕೆ ಹೂವು ಮತ್ತು ಅಡುಗೆಗೆ ಅಂದರೆ ಸ್ವಲ್ಪ ಅಡುಗೆ ಮಾಡೋದಕ್ಕೆ ಸೊಪ್ಪು ಬೇಕಾಗಿತ್ತು. ಸೊ ಸೊಪ್ಪು ಹೂವನ್ನೆಲ್ಲ ತೊಗೊಂಡು ಬಂದೆ. ನೆಕ್ಸ್ಟ್ ಅದನ್ನು ಸೋಸಿಡೋಣ ಅಂದರೆ ನನ್ನ ಮಗಳು ಅವ್ನಿಗೆ ಬಿಡ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅವಳು ಮಲಗಿದ ಮೇಲೆ ಆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅವಳು ಮಲ್ಕೊಳ್ಳೋದಕ್ಕೆ ಮುಂಚೆ ಅವಳಿಗೆ ಸರಿ ಮಾಡಿ ತಿನ್ನಿಸ್ಬಿಟ್ಟು ಮಲಗಿಸ್ದೆ. ಸೊ ಫೈನಲಾಗಿ ನನ್ನ ಮಗಳು ಮಲ್ಕೊಂಡ್ಳು. ಪಪ್ಪ ನನ್ನ ಮಗಳು ಮಲಗಿದಾಗ ಎಷ್ಟು ಮುದ್ದಾಗಿ ಕಾಣಿಸ್ತಾಳೆ. ಮಕ್ಕಳು ನನ್ನ ಮಗಳಂತಲ್ಲ, ಚಿಕ್ಕ ಮಕ್ಳು ಎಲ್ಲರೂ ಆಗಿರ್ಬೋದು, ಮಲಗಿದಾಗ ನಾವೇನಾದರೂ ಹೊಡೆದ್ಬಿಟ್ಟಾಗ ಅಯ್ಯೋ ಹೊಡೆದ್ವಲ್ಲ ಅಂದ ಅವ್ರ ಮುಖ ನೋಡಿದಾಗ ತುಂಬ ಫೀಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಬೀರುನಲ್ಲಂತೂ ಬಟ್ಟೆ ಎಲ್ಲ ನಮ್ಮ ಮನೆಯವ್ರ ಬಟ್ಟೆ ಎತ್ಕೊಳಕ್ಕೆ ಹೋಗಿ ಎಲ್ಲ ಕಲ್ಕಿ ಮಡಗಿದ್ರು. ಸೊ ಫೈನಲಾಗಿ ಈ ಥರ ಎಲ್ಲ ಕಬೋರ್ಡೆಲ್ಲ ಅರೇಂಜ್ ಮಾಡಿಕೊಂಡೆ. ಅವಳು ಮಲ್ಕೊಂಡ್ಮೇಲೆ ನನಗೆ ತುಂಬ ಕೆಲಸ ಮಾಡ್ಕೊತೀನಿ ಗೈಸ್, ಬಟ್ ಅವಳು ಎದ್ದಿದ್ದಾಗ ನನಗೇನೋ ಕೆಲಸ ಮಾಡ್ಕೊಳ್ಳೋದಕ್ಕಾಗಲ್ಲ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಸೊಪ್ಪು ಕೂಡ ಸೋಸಿ ಇಟ್ಕೊಂಡಿದ್ದೀನಿ ಎಲ್ಲ ನಾನು. ಸೊ ನನ್ನ ಮಗಳು ಎದ್ದೇಳೋಷ್ಟ್ರಲ್ಲಿ ನಾನು ಕೆಲಸ ಮಾಡ್ಕೊಬಿಟ್ರೆ ಅರ್ಧ ಕೆಲಸನೇ ಮನೇಲಿ ನನಗಾದಂಗೆ. ನೆಕ್ಸ್ಟ್ ಇಲ್ಲಿ ಫೈನಲಾಗಿ ನಾನು ಸೊಪ್ಪನ್ನು ಒಂದು ತ್ಯಾವದ ಬಟ್ಟೆ ಮಾಡಿ ಸುತ್ತಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಸಂಜೆ ಸಾಂಬಾರಿಗೆ ಹಿಚ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಕಾಳನ್ನ ನೆನೆ ಹಾಕಿದ್ದೆ. ಸೊ ನೆಕ್ಸ್ಟು ನನ್ನ ಮಗಳು ನಾನು ಮನೆ ಕಸ ಎಲ್ಲ ಗುಡಿಸಿ ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಎದ್ಬಿಟ್ಲು. ಎದ್ದು ಬಂದು ನಗ್ತಾಯಿದ್ಲು. ಸೊ ಹೆಂಗಿದ್ರು ಬಿಸಿಲಿತ್ತಲ್ಲ ಇರಪ್ಪ ಅಂತ ಹೇಳ್ಬಿಟ್ಟು ಸೊ ಮಜ್ಜಿಗೆ ಮಾಡ್ಕೊಂಡು ನಾನು ಕುಡಿತಿದ್ದೆ. ಸೊ ನನ್ನ ಮಗಳೇನು ಅಂದರೆ ನಾನು ಕೊಡಲಿಲ್ವಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ನೆಲಕ್ಕೆ ಕೈನ ಹಾಕ್ಕೊಂಡು ಕೆಚ್ಕೊತಾಳೆ, ತಲೆಗನ ಗೋಡೆಗೆ ಹಾಕೊಂಡು ಕೆಚ್ಕೊತಾಳೆ. ಅವಳು ಏನಾದ್ರು ಕೇಳಿದ್ರೆ ಪಟ್ ಅಂತ ಅವಳಿಗೆ ಕೊಟ್ಬಿಡ್ಬೇಕು, ಇಲ್ಲಾಂದರೆ ಇದೇ ರೀತಿ ಅವಳು ಮಾಡೋದು. ಅವ್ರ ಅಪ್ಪನ ಕೋಪ ಅಂದರೆ ಅವ್ರ ಅಪ್ಪನಿಗಿಂತ 2 ಪಟ್ಟು ಜಾಸ್ತಿ ಕೋಪ ಇವಳಿಗೆ. ನೆಕ್ಸ್ಟ್ ಅಲ್ಲಿ ಪಪ್ಪ ಏನೂ ತಿನ್ನೋಕ್ಕಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಪ್ಲೇನ್ ಕೇಕ್ನ ತರಿಸಿಟ್ಕೊಂಡಿರ್ತೀನಿ ನನ್ನ ಮಗಳಿಗೆ. ಸೊ ಅವಳಿಗೆ ಪ್ಲೇನ್ ಕೇಕ್ ಕೊಟ್ಬಿಟ್ಟು ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಆಗಿ ನಾನು ಕೂಡ ಫ್ರೆಶ್ ಅಪ್ ಆಗಿ ವಾರ ಮಾಡೋಣ ಅಂತ ಹೇಳಿಬಿಟ್ಟು ದೇವ್ರ ಪೂಜೆ ಮಾಡಿ ನೆಕ್ಸ್ಟು ಫೈನಲಾಗಿ ನೆಕ್ಸ್ಟು ಕೆಲಸನ ನಾನು ಶುರು ಮಾಡ್ಕೊಳ್ತೀನಿ. ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ